ಪಹಲ್ಗಾಮಲ್ಲಿ ಆದಂತ ನರಮೇಧ, ಅದರಲ್ಲಿ ಸಾವನ್ನಪ್ಪಿದವರ ಕುಟುಂಬದವರ ಹತ್ರ ಹೋಗಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಎನ್ಐಎ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಘಟನೆಯ ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ನಿನ್ನೆ ಸುಜಾತ ಅವರ ನಿವಾಸಕ್ಕೆ ಹೋಗಲಾಗಿತ್ತು, ವಿಚಾರಣೆಯನ್ನ ಮಾಡಲಾಗಿದೆ. ಇಂದು ಪಲ್ಲವಿ ಅವರ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ನಿನ್ನೆ ಸುಜಾತ ಅವರ ನಿವಾಸ ಅಂದ್ರೆ ಶುಕ್ರವಾರ ಅವರ ವಿಚಾರಣೆ ಆಗಿತ್ತು, ಅವರ ಕುಟುಂಬದವರ ವಿಚಾರಣೆ ಆಗಿತ್ತು. ಇಂದು ಪಲ್ಲವಿ ಅವರ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಭರತ್ ಭೂಷಣ್ ಪತ್ನಿ ಸುಜಾತ ಅವರಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗಿತ್ತು ಶುಕ್ರವಾರ. ಇದು ಶಿವಮೊಗ್ಗದ ಮಂಜುನಾಥ್ ಅವರ ಮನೆಗೆ ಭೇಟಿಯನ್ನ ಕೊಟ್ಟಿದೆ ರಾಷ್ಟ್ರೀಯ ತನಿಖಾ ತಂಡ. ಪತ್ನಿ ಪಲ್ಲವಿ ಮತ್ತು ಪುತ್ರನಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ಘಟನೆ ಹೇಗಾಯಿತು, ಎಷ್ಟು ಜನ ಉಗ್ರರು ಇದ್ರು, ಏನು ಮಾತನಾಡಿದ್ರು, ಹೇಗೆಲ್ಲ ದಾಳಿಯನ್ನ ಮಾಡಲಾಯಿತು, ಉಗ್ರರ ಫೋಟೋಗಳನ್ನ ತೋರಿಸಿ ಗುರುತು ಪತ್ತೆ ಹಚ್ಚುವಂತ ಕೆಲಸ ಕೂಡ ಮಾಡಲಾಗುತ್ತೆ. ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲಿರುವಂಥದ್ದು ಎನ್ಐಎ ಟೀಮ್. ಬರೀ ಕರ್ನಾಟಕದವರ ವಿಚಾರಣೆ ಅಂತಲ್ಲ, ಈ ಒಂದು ಘಟನೆಯಲ್ಲಿ ಈ ನರಮೇಧದಲ್ಲಿ ಸಾವನ್ನಪ್ಪಿದಂಥ 26 ಜನ ಕುಟುಂಬದವರ ವಿಚಾರಣೆಯನ್ನ ಕೂಡ ಮಾಡಲಾಗುತ್ತೆ. ಯಾರ್ಯಾರು ಹೋಗಿದ್ರು ಅವ್ರ ಜೊತೆ, ಸಾವನ್ನಪ್ಪದ್ರಲ್ಲ ಅವ್ರ ಜೊತೆ ಯಾರು ಹೋಗಿದ್ರು ಅವರ ವಿಚಾರಣೆಯನ್ನ ಮಾಡಲಾಗುತ್ತೆ. ಅದರ ಜೊತೆಗೆ ಇನ್ನೂ ಯಾರೆಲ್ಲ ಅಲ್ಲಿ ಭಾಗಿಯಾಗಿದ್ರು, ಪ್ರತ್ಯಕ್ಷದರ್ಶಿಗಳು, ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆಯಲ್ಲ, ಅವರ ವಿಚಾರಣೆಯನ್ನ ಕೂಡ ಮಾಡಲಾಗ್ತದೆ. ಎಷ್ಟು ಜನ ಇದ್ರು, ಯಾವ ರೀತಿಯಾಗಿ ಅವರು ಈ ಒಂದು ನರಮೇಧವನ್ನ ಮಾಡಿದ್ರು, ಏನೇನೆಲ್ಲ ಕೇಳಲಾಯ್ತು ಆ ಸಂದರ್ಭದಲ್ಲಿ, ಕೊಲ್ಲುವಂತ ಸಂದರ್ಭದಲ್ಲಿ, ಹತ್ಯೆಯನ್ನ ಮಾಡಬೇಕಾದ್ರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಎನ್ಐಎ ಟೀಮ್ ವಿಚಾರಣೆಯನ್ನ ಮಾಡುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಶುಕ್ರವಾರ ಸುಜಾತ ಅವರ ನಿವಾಸಕ್ಕೆ ಹೋಗಿ ಅಲ್ಲಿ ವಿಚಾರಣೆಯನ್ನ ಮಾಡಲಾಗಿತ್ತು. ಇವತ್ತು ಪಲ್ಲವಿ ಅವರ ನಿವಾಸಕ್ಕೆ ಹೋಗಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಎಸ್ ಪೃಥ್ವಿರಾಜ್, ಪ್ರಮುಖವಾಗಿ ಕಾಶ್ಮೀರದಲ್ಲಿ ನಡೆದಂತಹ ಭಯೋತ್ಪಾದಕರ ಒಂದು ಗುಂಡಿನ ದಾಳಿಯಲ್ಲಿ ಮೃತಪಟ್ಟಂತಹ ಒಂದು ಕುಟುಂಬಸ್ಥರೇನಿದ್ದಾರೆ, ಅದರಲ್ಲಿ 26 ಕುಟುಂಬಸ್ಥರ ಒಂದು ಹೇಳಿಕೆ ಪಡೆಯುವಂತ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಮುಂದಾಗಿರುವಂತದ್ದು. ಯಾಕೆಂದ್ರೆ ಎನ್ಐಎ ಈ ಒಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಅಲ್ಲಿ ತೊಡಗೋದ್ರಲ್ಲಿ ಡೆಲ್ಲಿಯ ಒಂದು ಏಜೆನ್ಸಿ ಏನಿದೆ, ಅಂದ್ರೆ ಎನ್ಐಎ ಏಜೆನ್ಸಿ ಈಗ ಎಲ್ಲ ಒಂದು ಸ್ಟೇಟ್ ಗಳಿಗೆ ವಿಸಿಟ್ ಮಾಡ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಇಬ್ಬರು, ಅಂದ್ರೆ ಮಂಜುನಾಥ್ ರಾವ್ ಆಗಿರ್ಬೋದು ಮತ್ತೆ ಭರತ್ ಭೂಷಣ್ ಇಬ್ಬರು ಕೂಡ ಮೃತಪಟ್ಟಿರುವಂತಹ ಒಂದು ಹಿನ್ನೆಲೆಯಲ್ಲಿ ಅವರ ಪತ್ನಿಯರಾಗಿರ್ಬೋದು, ಮತ್ತೆ ಅದರಲ್ಲಿ ಪಲ್ಲವಿ ಮತ್ತೆ ಪಲ್ಲವಿ ಅವರ ಮಗ ಇಬ್ಬರ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳಕ್ಕೆ ಈಗ ಮುಂದಾಗಿರುವಂತದ್ದು. ಆದ್ರೆ ಕಳೆದ ಒಂದು ಶುಕ್ರವಾರ ಭರತ್ ಭೂಷಣ್ ಅವರ ಪತ್ನಿ ಏನಿದೆ ಅವರ ಬಳಿ ಸುದೀರ್ಘವಾದಂತಹ ಹೇಳಿಕೆಯನ್ನ ಪಡ್ಕೊಂಡಿರುವಂತದ್ದು. ಈಗಾಗಲೇ ಒಂದು ಸ್ಕೆಚಸ್ಗೆ ಸಂಬಂಧಪಟ್ಟಂತೆ ಮತ್ತೆ ವಿಡಿಯೋಗಳಲ್ಲಿ ವೈರಲ್ ಆಗಿರುವಂತಹ ಒಂದು ಕ್ಲಿಪ್ಸ್ ಏನಿದೆ, ಆ ಕ್ಲಿಪ್ಸ್ ಅಲ್ಲಿ ಟೆರರಿಸ್ಟ್ ಮೂವ್ಮೆಂಟ್ ಆಗ್ತಾ ಇರುವಂತ ಬಗ್ಗೆ ಏನಿದೆ, ಮತ್ತೆ ಆ ಸ್ಕೆಚಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಆವತ್ತಿನ ಘಟನೆಯ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಕಮ್ಯುನಿಕೇಶನ್ ಮಾಡಿದ್ರು, ಮತ್ತೆ ಅವ್ರು ಅಟ್ಯಾಕ್ ಮಾಡುವಂತ ರೀತಿ ಏನಿತ್ತು, ಎಲ್ಲ ಆಯಾಮದಲ್ಲಿ ಕೂಡ ಒಂದು ಇನ್ವೆಸ್ಟಿಗೇಷನ್ ಅನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸುದೀರ್ಘವಾಗಿ ಅವರ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಭರತ್ ಭೂಷಣ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪರ್ಸನಲ್ ಲೈಫ್ ವಿಚಾರ ಆಗಿರ್ಬೋದು, ಮತ್ತೆ ಅವರ ಫ್ಯಾಮಿಲಿ ಓವರಾಲ್ ಆಗಿ ಕೂಡ ಆ ಬಗ್ಗೆಯೂ ಕೂಡ ಸ್ಟೇಟ್ಮೆಂಟ್ ಅನ್ನ ಅವರ ಕುಟುಂಬಸ್ಥರಿಂದಲೂ ಕೂಡ ಎನ್ಐಎ ಅಧಿಕಾರಿಗಳು ಪಡ್ಕೊಂಡಿರುವಂತದ್ದು. ಮತ್ತೆ ಅವತ್ತಿನ ಘಟನೆಯ ಸಂದರ್ಭದಲ್ಲಿ ಇವರು ಯಾವತ್ತು ಅವರು ಕಾಶ್ಮೀರಕ್ಕೆ ಹೋಗಿದ್ರು, ಯಾವ್ಯಾವ ಸ್ಥಳಕ್ಕೆ ಹೋಗಿದ್ರು, ಮತ್ತೆ ಅವತ್ತು ಪಹಲ್ಗಾಮ್ ಅಂದೇ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಆದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅವತ್ತು ಘಟನೆಯ ಸಂದರ್ಭದಲ್ಲಿ ಏನೆಲ್ಲ ಆಯ್ತು, ಇವರ ಜೊತೆಯಲ್ಲಿ ಹೇಗಿದ್ರು, ಮತ್ತೆ ಅವರು ಯಾವ ರೀತಿ ಬಂದು ಅಟ್ಯಾಕ್ ಮಾಡುವಂತ ರೀತಿ, ಮತ್ತೆ ಅವರು ಗುಂಡೇಟನ್ನ ಹೊಡೆಯುವಂತ ಸಂದರ್ಭದಲ್ಲಿ ಯಾವ ರೀತಿ ಮಾತನಾಡ್ತಾ ಇದ್ರು. ಮತ್ತೆ ಒಂದು ವಿಚಾರ ಅಂತಂದ್ರೆ ಇಲ್ಲಿ ಹಿಂದೂನ ಮುಸ್ಲಿಂ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರು ಅಂತೇಳಿ ಕೆಲವೊಂದಷ್ಟು ಜನ ಅಲ್ಲಿ ಅವ್ರು ಹೋದಂತವ್ರು ಕೂಡ ಹೇಳ್ತಾ ಇರುವಂತದ್ದು. ಕೆಲವರು ನೇರವಾಗಿ ಅವರ ಮೇಲೆ ಗುಂಡಿನ ದಾಳಿಯನ್ನ ಮಾಡಿದ್ರು ಅಂತೇಳಿ. ಹೀಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ಅದರಲ್ಲಿ ಭರತ್ ಭೂಷಣ್ ಅವರ ಪತ್ನಿ ಸುಜಾತ ಅವರು ಶುಕ್ರವಾರ ಸುದೀರ್ಘವಾದಂತಹ ಹೇಳಿಕೆಯನ್ನ ಕಳೆದ 2-3 ಗಂಟೆಗಳ ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಪಲ್ಲವಿ ಮತ್ತೆ ಅವರ ಮಗ ಏನಿದ್ದಾರೆ ಅವರ ಒಂದು ವಿಚಾರಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಮುಂದಾಗಿರುವಂತದ್ದು. ಈಗ ಯಾಕಂದ್ರೆ ಪಲ್ಲವಿ ಅವರು ಸುದೀರ್ಘವಾಗಿ ಅವತ್ತೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇವರು ಅಂದ್ರೆ ಮೋದಿಗೆ ಹೋಗಿ ಹೇಳಿ ಅಂತೇಳಿ ಅವರು ಗುಂಡಿಗೆ ಅಂದ್ರೆ ಅವರು ಆ ಬಗ್ಗೆ ಟೆರರ್ ಜೊತೆ ಒಂದು ಕಮ್ಯುನಿಕೇಶನ್ ಮಾಡಿರುವಂತದ್ದು, ಜೊತೆ ಮಾತನಾಡಿರುವಂತದ್ದು, ಮತ್ತೆ ಅವತ್ತು ಹಿಂದೂನ ಮುಸ್ಲಿಂ ಅಂತ ಹೇಳಿರುವಂತಹ ಒಂದು ವಿಚಾರದ ಬಗ್ಗೆ ಕೂಡ ಅವತ್ತೆಲ್ಲ ಕೂಡ ಬೆಳಗ್ಗೆ ಬಂದಿತ್ತು. ಎಲ್ಲ ಆಯಾಮದಲ್ಲೂ ಕೂಡ ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಗಂಗಾಧರ್, ನಿಮ್ಮೆಲ್ಲ ಮಾಡಿ